ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಾಸ್ ಕಾಸಿ ಕಿಚನ್. ಈ ದಿನ ನಾನು ನಿಮಗೆ ಒಂದು ಸ್ಪೆಷಲ್ ಹೆಲ್ದಿ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಈ ಲಡ್ಡು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಬಾಡಿಗೆ ಸ್ಟ್ರೆಂತ್ ಆ್ಯಂಡ್ ಎನರ್ಜಿ ಕೊಡುತ್ತೆ. ಬಿಕಾಸ್ ಇದರಲ್ಲಿ ಪ್ರೋಟೀನ್, ಐರನ್, ಕ್ಯಾಲ್ಶಿಯಂ, ಹೆಲ್ದಿ ಫ್ಯಾಟ್ ಎಲ್ಲ ಇದೆ. ಸೊ ಕಿಡ್ಸಿಂದ ಎಲ್ಡರ್ಸ್ವರೆಗೂ ಎಲ್ಲರಿಗೂ ಸೂಟ್ ಆಗುತ್ತೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ ಹೆಲ್ದಿ ಲಡ್ಡು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಫಸ್ಟ್ ಮಖಾನನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಮಖಾನ ವೆಯ್ಟ್ ಕಂಟ್ರೋಲ್, ಬೋನ್ ಸ್ಟ್ರೆಂತ್ ಮತ್ತು ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಳ್ಳು ರೋಸ್ಟ್ ಮಾಡಿದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡುತ್ತೆ. ಲೇಡೀಸ್ಗೆ ಕಾಮನ್ ಆಗಿ ಬ್ಯಾಕ್ ಪೇಯ್ನ್, ನೀ ಪೇಯ್ನ್ ಇರುತ್ತೆ ಅಲ್ವಾ, ಅವರು ರೆಗ್ಯುಲರ್ ಆಗಿ ಎಳ್ಳು ತಿನ್ನೋದು ಒಳ್ಳೆಯದು. ನೆಕ್ಸ್ಟ್ ನಾನು ಕುಂಬಳಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಇದು ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೂರ್ಯಕಾಂತಿ ಬೀಜ, ಇಟ್ ಕೀಪ್ಸ್ ಹಾರ್ಟ್ ಹೆಲ್ದಿ ಆ್ಯಂಡ್ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಗೋಡಂಬಿ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಟ್ ಕ್ಯಾನ್ ಇನ್ಕ್ರೀಸ್ ಗುಡ್ ಕೊಲೆಸ್ಟ್ರಾಲ್. ಬಾದಾಮ್ ಮೆಮೊರಿ ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಪೀನಟ್ಸಲ್ಲಿ ಹೆಲ್ದಿ ಫ್ಯಾಟ್, ಪ್ರೋಟೀನ್, ಫೈಬರ್ ಆ್ಯಂಡ್ ವೇರಿಯಸ್ ಎಸೆನ್ಷಿಯಲ್ ಮಿನರಲ್ಸ್ ಇರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಡ್ರೈ ಕೊಕೊನೆಟಲ್ಲಿ ನ್ಯಾಚುರಲ್ ಫ್ಯಾಟ್ ಇರುತ್ತೆ ಆ್ಯಂಡ್ ಖರ್ಜೂರ, ಇದ್ರ ಸೀಡ್ಸ್ನ ರಿಮೂವ್ ಮಾಡಿ ಹುರ್ಕೋಬೇಕು. ಇದು ನ್ಯಾಚುರಲ್ ಸ್ವೀಟ್ನರ್ ಆಗಿ ಯೂಸ್ ಮಾಡ್ತೀವಿ. ಐರನ್ ರಿಚ್ ಇರುತ್ತೆ ಆ್ಯಂಡ್ ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ 1 ಸ್ಪೂನ್ ಗೀಯಲ್ಲಿ ಗೋಂದ್ ಕಟೀರ ರೋಸ್ಟ್ ಮಾಡ್ತಿದ್ದೀನಿ. ಇದು ಬಾಡಿ ಕೂಲಿಂಗ್ ಮಾಡುತ್ತೆ ಆ್ಯಂಡ್ ಜಾಯಿಂಟ್ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾನು 200 ಗ್ರಾಮ್ ಪೂಲ್ ಮಖಾನ, 250 ಗ್ರಾಮ್ ಕುಂಬಳಕಾಯಿ ಬೀಜ, 250 ಗ್ರಾಮ್ ಸೂರ್ಯಕಾಂತಿ ಬೀಜ ಆ್ಯಂಡ್ 200 ಗ್ರಾಮ್ ಗೋಡಂಬಿ, 350 ಗ್ರಾಮ್ ಬಾದಾಮಿ, 300 ಗ್ರಾಮ್ ಕಡಲೆ ಬೀಜ, 150 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್, 400 ಗ್ರಾಮ್ ಒಣ ಕೊಬ್ಬರಿ, 250 ಗ್ರಾಮ್ ಖರ್ಜೂರ, 10 ಗ್ರಾಮ್ ಗೋಂದ್ ಕಟೀರ ಇಷ್ಟು ತಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲಿ ಸಪ್ರೇಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಖಾನ ಸಪ್ರೇಟಾಗಿ, ಎಳ್ಳು ಸಪ್ರೇಟಾಗಿ, ಈ ಥರ. ಆದರೆ ನಿಮಗೆ ಈಸಿ ಮೆಥಡ್ ಬೇಕು ಅಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫಸ್ಟೇ ಮಿಕ್ಸ್ ಮಾಡಿ ಆಮೇಲೆ ಬ್ಲೆಂಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು. ಇವಾಗೆಲ್ಲ ಬ್ಲೆಂಡ್ ಮಾಡಿದ್ದಾಯಿತು. ಇವಾಗ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಇಲಾಚಿ ಪೌಡರ್ ಹಾಕೋತಾ ಇದ್ದೀನಿ. ಇಲಾಚಿ ಪೌಡರ್ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಲ್ಟೆಡ್ ಗೀ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ. ಈಗ ಮೆಲ್ಟೆಡ್ ಜಾಗ್ರಿ ಆ್ಯಡ್ ಮಾಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ತಗೊಂಡು ರೌಂಡ್ ಶೇಪಲ್ಲಿ ಲಡ್ಡು ಫಾರ್ಮ್ ಮಾಡಿದರೆ ಮುಗೀತು. ನಮ್ಮ ಹೆಲ್ದಿ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ. ಇದು ಕಿಡ್ಸ್ಗೆ, ಎಲ್ಡರ್ಸ್ಗೆ, ವರ್ಕಿಂಗ್ ವುಮೆನ್ಸ್ ಯಾರು ಬೇಕಾದರೂ ತಿನ್ಬೋದು. ಬಿಕಾಸ್ ಈ ಲಡ್ಡು ಅಲ್ಲಿ ಪ್ರೋಟೀನ್ ಇದೆ, ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಟಯರ್ಡ್ ಫೀಲಿಂಗ್ ಕಮ್ಮಿ ಆಗುತ್ತೆ ಆ್ಯಂಡ್ ಸ್ವೀಟ್ ಕ್ರೇವಿಂಗ್ ಸ್ಯಾಟಿಸ್ಫೈ ಆಗುತ್ತೆ. ಇನ್ನೇನು ಬೇಕು ಹೇಳಿ? ಪ್ರೊಸೆಸ್ಡ್ ಶುಗರ್ ಇಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ, ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ ಜೊತೆ ಸಿಗೋಣ. ಟಿಲ್ ದೆನ್, ಟೇಕ್ ಕೇರ್.